ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಮೋಟಿವೇಶ್ನಲ್ ವಿಡಿಯೋ ಬಂದು ಎಲ್ಲರಿಂದನೂ ನಿಮಗೆ ಪದೇ ಪದೇ ನೋವಾಗ್ತಾ ಇದೆನಾ, ಏನು ಮಾಡಬೇಕು, ಇದನ್ನು ಯಾವ ಥರ ನಾವು ಸಾಲ್ವ್ ಮಾಡಬೇಕು ಅನ್ನೋದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಕೆಲವೊಂದಿಷ್ಟು ನಿಮಗೆ ಟಿಪ್ಸ್ಗಳನ್ನು ಹೇಳ್ತೇನೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ. ಆವಾಗ ನಿಮಗೆ ಗೊತ್ತಾಗುತ್ತೆ ನಾವು ಈ ಥರ ಎಲ್ಲ ಮಾಡಿದ್ರೆ ನಮಗೆ ನೋವು ಆಗಲ್ಲ, ಮತ್ತು ಪದೇ ಪದೇ ಅವರಿಂದ ನೋವು ಆಗಲ್ಲ ಅನ್ನೋದು ನಮಗೆ ಅರ್ಥ ಆಗುತ್ತೆ. ನೀವು ಯಾರನ್ನಾದ್ರೂ ಒಬ್ಬರನ್ನ ಪ್ರೀತಿ ಮಾಡ್ತಾ ಇದ್ರೆ ಅದಾವುದೇ ಒಂದು ನಿರೀಕ್ಷೆ ಇಲ್ಲದೇನೆ ಪ್ರೀತಿ ಮಾಡಿ. ನಾವು ಅವರಿಂದ ಏನಾದರೂ ನಿರೀಕ್ಷೆ ಮಾಡಿದಾಗ ನಮಗೆ ಅವರ ಮೇಲೆ ಒಂದು ಯಾವ ಭಾವನೆಯೂ ಇರಲ್ಲ, ಯಾವ ಪ್ರೀತಿನೂ ಇರಲ್ಲ. ಸೊ ಆ ಥರ ಯಾವತ್ತೂ ಕೂಡ ಅವರ ಮೇಲೆ ನಿರೀಕ್ಷೆ ಮಾಡೋಕ್ಕೆ ಹೋಗಬೇಡಿ. ಅವರು ಯಾಕಂದರೆ ಆ ಥರ ಮಾಡೋದ್ರಿಂದ ನಮ್ಮ ಮನಸ್ಸಲ್ಲಿ ಬೇರೆ ಬೇರೆ ಭಾವನೆಗಳು ಬರ್ತವೆ. ಯಾಕಂತಂದರೆ ನಾವು ಅಂದ್ಕೊಂಡಾಗೆ ಅವ್ರು ಇರಬೇಕಂತ ಏನಿಲ್ಲ ಅಲ್ವಾ. ಅವಾಗ ನಮಗೆ ಏನಾಗುತ್ತೆ ಅಂದರೆ ಅವರು ಇಷ್ಟ ಇದ್ರೂ ಕೂಡ ನಮಗೆ ಇಷ್ಟ ಆಗದೆ ಇರೋ ಥರ ನಮ್ಮ ಮನಸ್ಸಲ್ಲಿ ಬಂದುಬಿಡುತ್ತೆ. ಅದು ಎಲ್ಲಿವರೆಗೂ ನಾವು ಎಲ್ಲವನ್ನು ಸಹಿಸ್ಕೊಂಡು ಇರ್ತೀವೋ ಅಲ್ಲಿವರೆಗೂ ನಾವು ಎಲ್ಲರಿಗೂ ಬೇಕಾಗಿರ್ತೀವಿ, ಮತ್ತು ನಾವು ತುಂಬ ಒಳ್ಳೆಯವರು ಕೂಡ ಆಗಿರ್ತೀವಿ. ಆದರೆ ಅದೇ ನಾವು ಒಂದು ವೇಳೆ ನಾವು ಅನುಭವಿಸಿದ ಒಂದು ನೋವನ್ನು ಬಾಯಿ ಬಿಟ್ಟರೆ ಆಗ ಅವರ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗಿಂತ ತುಂಬ ಕೆಟ್ಟವರಾಗಿ ಬಿಡ್ತೀವಿ. ನಿಮ್ಮ ಒಂದು ಜೀವನದಲ್ಲಿ ದುಡ್ಡನ್ನು ಎಷ್ಟು ಬೇಕಾದರೂ ಸಂಪಾದನೆ ಮಾಡಿ, ಎಷ್ಟು ಬೇಕಾದ್ರೂ ಖರ್ಚು ಮಾಡಿ, ಆದರೆ ಅದೇ ಒಂದು ದುಡ್ಡಿಗೋಸ್ಕರ ನಿಮ್ಮ ವ್ಯಕ್ತಿತ್ವವನ್ನ ಯಾವತ್ತೂ ಕೂಡ ಕಳ್ಕೊಳಕ್ ಹೋಗ್ಬೇಡಿ. ದುಡ್ಡಿಗಿಂತ ನಾವು ಹೆಚ್ಚು ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಇಲ್ಲಿ ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಹಿಂದಕ್ಕೆ ಹೋಗಿ ಹೊಸದನ್ನ ಶುರು ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಲ್ಲ. ಆದರೆ ಈ ಕ್ಷಣದಿಂದ ಪ್ರಯತ್ನ ಮಾಡಿ ಖಂಡಿತವಾಗಿಯೂ ನೀವು ತಲುಪಬಹುದು. ಯಾರ ಮೇಲೇನು ನೀವು ಸೇಡ್ ತೀರ್ಸ್ಕೊಳಕ್ ಹೋಗ್ಬೇಡಿ, ರಿವೆಂಜ್ ಅಂತಾರಲ್ಲ, ತೀರ್ಸ್ಕೊಳಕ್ ಹೋಗ್ಬೇಡಿ. ಅವರಿಗೆ ಕರ್ಮ ಅನ್ನೋದು ತಾನೇ ತಿಳಿಸುತ್ತೆ, ಅದಕ್ಕೆ ಸ್ವಲ್ಪ ನೀವು ಟೈಮ್ ಕೊಡಿ. ಒಂದು ನೊಂದ ಮನಸ್ಸಿನ ಒಂದು ಸಂಕಲ್ಪ ಏನಿದೆನೋ ಅದು ಮುರಿದ್ರೆ ಒಂದು ಕೋಟೆ ಅಂತಾರೆ ಗೊತ್ತಾ, ಆ ಕೋಟೆ ಒಡೆಯುವುದಕ್ಕಿಂತಲೂ ಅದು ಕಠಿಣವಾಗಿರುತ್ತೆ. ಸೊ ಅದಕ್ಕೋಸ್ಕರ ಯಾವತ್ತಿಗೂ ಯಾರನ್ನು ಕೂಡ ಮೆಚ್ಚೋಕೆ ಹೋಗಬೇಡಿ. ಮೊದಲು ನೀವು ನೀವಾಗಿರಿ. ಅದೇ ಒಂದು ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿತ್ತು ಅಂತ ಇಟ್ಕೊಳ್ಳಿ. ನೀವು ಹೆಂಗೆ ಇದ್ರೂ ಜನ ನಿಮ್ಮನ್ನು ಇಷ್ಟಪಡ್ತಾರೆ. ಯಾರೇ ಇರಲಿ ಅವರು, ನಿಮ್ಮ ಒಂದು ನೀವು ಹೆಂಗಿದ್ದೀರೋ ಹಂಗೆ ಇರ್ರಿ, ಜನ ನಿಮ್ಮನ್ನ ಅದೇ ತರ ಇಷ್ಟಪಡ್ತಾರೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋ ಒಂದು ಆಲೋಚನೆನ ನಾವು ಇಟ್ಕೋಬೇಕು. ಒಳ್ಳೆಯ ಆಲೋಚನೆ ಏನಿರುತ್ತೋ ಅದು ನಮ್ಮನ್ನ ಯಾವತ್ತೂ ಕೂಡ ಕೈ ಬಿಡಲ್ಲ. ಆದ್ರೆ ನಾವು ಸ್ವಲ್ಪ ತಾಳ್ಮೆಯಿಂದ ಇರೋದನ್ನ ಕಲಿಬೇಕು. ಜೀವನದಲ್ಲಿ ಯಾವತ್ತೂ ಕೂಡ ಸೋಲುನು ಕೊನೆಯಲ್ಲ ಮತ್ತು ಗೆಲುವನ್ನು ಕೂಡ ಕೊನೆಯಲ್ಲ. ಎರಡನ್ನು ಸರಿದೂಗಿಸ್ಕೊಂಡು ಹೋಗ್ತಾರೋ, ಸೋಲು ಗೆಲುವು ಎರಡನ್ನು ಯಾರು ಸರಿದೂಗಿಸ್ಕೊಂಡು ಹೋಗ್ತಾರೋ ಒಂದು ಧೈರ್ಯನೇ ನಮಗೆ ಬದುಕನ್ನ ಕಟ್ಕೊಳ್ಳೋಕೆ ಸಹಾಯ ಮಾಡಿಕೊಡುತ್ತೆ. ಯಾಕಂತಂದ್ರೆ ಎಲ್ಲರನ್ನ ನಾವು ಮೆಚ್ಚಿಸ್ಲಿಕ್ಕೆ ಹೋದ್ರೆ ನೀವು ಏನನ್ನೋದು ನಿಮ್ಗೆ ಗೊತ್ತಿದ್ರೆ ಸಾಕು. ನೀವು ಬೇರೆಯವರ ಒಂದು ಅಭಿಪ್ರಾಯಕ್ಕೆ ಯಾವತ್ತೂ ಕೂಡ ಕಾಯಕ್ ಹೋಗ್ಬೇಡಿ. ಎಲ್ಲರನ್ನು ನೀವು ಮೆಚ್ಚಿಸ್ಲಿಕ್ಕೆ ಹೋದ್ರೆ ಒಂದಲ್ಲ ಒಂದಿನ ನೀವು ಮುಂದೊಂದಿನ ಹುಚ್ಚಾದ್ರೂ ಆಗಬಹುದು. ಸೊ ಅದಕ್ಕೋಸ್ಕರ ಬೇರೆದವ್ರನ್ನ ಮೆಚ್ಚಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಮೆಚ್ಚಿ ಮಾತಾಡೋರಕ್ಕಿಂತ ಚುಚ್ಚಿ ಮಾತಾಡೋ ಜನನೇ ಜಾಸ್ತಿ ಇದ್ದಾರೆ. ಅವಸರದಲ್ಲಿ ಮಾಡಿದ ಒಂದು ವಿಶ್ವಾಸ, ಪ್ರಯತ್ನವೇ ಇಲ್ಲದೆ ಮಾಡಿದ ಭರವಸೆ, ಇವೆರಡರ ಪರಿಣಾಮ ಮೋಸನೇ ಆಗಿರುತ್ತೆ. ಇಲ್ಲಿ ನಾವು ಸೋಲೋದ್ರಿಂದ ಸಂಬಂಧಗಳು ಉಳಿತವೆ ಅಂತಂದ್ರೆ ನಾವು ಸೋಲೋಣ ಅಲ್ವಾ. ನಾವು ಸೋಲೋದ್ರಿಂದ ನಮ್ಗೇನು ನಷ್ಟ ಅಂತೂ ಆಗಲ್ಲ. ಸಂಬಂಧಗಳು ಉಳಿತಾವೆ ಅಂದ್ರೆ ನಾವು ಸೋಲೇಬೇಕು. ಯಾವಾಗಲೂ ನಿಮ್ಮ ಒಂದು ಕೆಲಸ ಮತ್ತು ನಿಮ್ಮನ್ನ ಯಾವತ್ತೂ ನೀವು ಇಷ್ಟಪಡಿ. ನಿಮ್ಮ ಕೆಲಸ ಮತ್ತು ನಿಮ್ಮ ಒಂದು ದೇವರನ್ನ ನೀವು ಇಷ್ಟಪಡಿ. ಯಾಕೆಂತಂದ್ರೆ ಅವು ಯಾವತ್ತೂ ಕೂಡ ನಿಮ್ಗೆ ಮೋಸ ಮಾಡಲ್ಲ. ಅವುಗಳ ಮೇಲೆ ನೀವು ನಂಬಿಕೆ ಇಡಬೇಕು. ದೇವರು ಯಾವಾಗೂ ಕೂಡ ಸ್ವಯಂ ಒಂದು ಅಸ್ತಿತ್ವದಲ್ಲಿ ಇದ್ದಾರೆ. ಯಾಕಂತಂದ್ರೆ ದೇವರಿಗೆ ಯಾವತ್ತೂ ಕೂಡ ಕೊನೆ ಅನ್ನೋದಿಲ್ಲ, ದೇವರು ಯಾವತ್ತೂ ಕೂಡ ಸಾಯುವುದಿಲ್ಲ, ಮತ್ತೆ ದೇವರಿಗೆ ಯಾವತ್ತೂ ಕೂಡ ವಯಸ್ಸು ಕೂಡ ಆಗಲ್ಲ ಅಲ್ವಾ. ಸೊ ಹಾಗಿದ್ದಾಗ ದೇವರ ಮೇಲೆ ನಾವು ನಂಬಿಕೆ ಇಡಬೇಕು. ಮತ್ತು ಆ ದೇವರೇ ಎಲ್ಲವನ್ನು ಸೃಷ್ಟಿಸಿದಾನೆ ಅಲ್ವಾ. ದೇವರು ಯಾರಿಂದನೂ ಸೃಷ್ಟಿಸಲ್ಪಟ್ಟಿಲ್ಲ, ದೇವರೇ ನಮ್ಮನ್ನೆಲ್ಲ ಸೃಷ್ಟಿಸಿದಾನೆ. ಇಲ್ಲಿ ಕೋಪ ನಮ್ಮ ಒಂದು ದೊಡ್ಡ ಶತ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಯಾಕಂತಂದ್ರೆ ಒಬ್ಬ ವ್ಯಕ್ತಿಯು ಆ ಸಮಯದಲ್ಲಿ ಸರಿ ತಪ್ಪಿನ ಒಂದು ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರೋದೇ ಇಲ್ಲ. ಮತ್ತು ಆ ಒಂದು ಸರಿ ತಪ್ಪಿನ ವ್ಯತ್ಯಾಸವನ್ನೇ ಮರ್ತು ಬಿಡ್ತಾನೆ. ಇಲ್ಲಿ ಯಶಸ್ಸನ್ನ ಕಾಣ್ಲಿಕ್ಕೆ ಒಂದು ಉತ್ತಮವಾದ ಹಾದಿ ಅಂತ ಅಂದ್ರೆ
ದಿನ 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 ಸ್ವಲ್ಪ ಸ್ವಲ್ಪನೇ ನಾವು ಸುಧಾರಿಸ್ಕೋಬೇಕು. ಬಯಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ಒಂದು ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ, ಇವು ಎಲ್ಲ ಏನಿದವೋ ನಿಮ್ಮ ಒಂದು ಸಾವಿನ ನಂತರವೂ ಕೂಡ ಅವು ನಿಮ್ಮನ್ನ ಬದುಕಿಸುವ ಒಂದು ಸಂಜೀವಿನಿ ಆಗಿದೆ ಅಲ್ವಾ. ಭಗವಂತ ಏನಿದನೋ ಯಾವ ತೀರ್ಪನ್ನು ಕೊಡಲ್ಲ, ಅದರ ಬದಲಾಗಿ ನೀವು ಏನೋ ಕೆಲಸವನ್ನ ಮಾಡಿರ್ತೀರೋ ಒಳ್ಳೆಯ ಕೆಲಸ, ಅದ್ರ ಮುಖಾಂತರ ನಿಮಗೆ ತೀರ್ಪನ್ನ ಆ ಭಗವಂತ ಕೊಡ್ತಾನೆ. ಈ ಹೃದಯ ಅನ್ನೋದು ಅಲ್ಲಿ ನಾವು ಏನು ಬಿತ್ತುತ್ತೀವೋ ಅವ್ರ ಮೇಲೆ ಅದು ಬೆಳೆಯುತ್ತೆ, ಫಲ ಅನ್ನೋದು ಅದು ಸಿಗುತ್ತೆ ನಮಗೆ. ನಾವು ಹೃದಯದಲ್ಲಿ ಶತ್ರುತ್ವ ಅನ್ನೋದು ಇಟ್ಕೊಂಡ್ರೆ ನಮಗೆ ಶತ್ರುತ್ವ ಸಿಗುತ್ತೆ, ಮತ್ತೆ ಅಲ್ಲಿ ನಾವು ನೋವನ್ನು ಇಟ್ಕೊಂಡ್ರೆ ಅದು ನಮಗೆ ನೋವು ಕೊಡುತ್ತೆ. ಸೊ ಇವಾಗ ನಾವು ನೋಡ್ಬೇಕಾಗಿರೋ ಮ್ಯಾಟರ್ ಏನಂದ್ರೆ, ನಮಗೆ ಪದೇ ಪದೇ ನೋವು ಆಗ್ತಾ ಇದ್ದಾಗ ನಾವು ಏನು ಮಾಡಬೇಕು ಅಂತ ಅಂದ್ರೆ, ನಾವು ಒಂದಿಷ್ಟು ಟಿಪ್ಸ್ಗಳನ್ನು ಹೇಳ್ತೇನೆ, ಅವುಗಳನ್ನ ಫಾಲೋ ಮಾಡಿ ಒಂದೊಂದಾಗಿ. ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಭಾವನೆಗಳನ್ನ ನಿಯಂತ್ರಿಸಬೇಕು. ಅಂದ್ರೆ ಅವರಿಂದ ನೋವು ಆಗಿದೆ ಅಂತ ಹೇಳ್ಬಿಟ್ಟು ಸಡನ್ ಆಗಿ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ಅವಾಗ ನಿಮ್ಮ ಒಂದು ಭಾವನೆಗಳನ್ನ ನೀವೇ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಆಮೇಲೆ ಎರಡನೇದಾಗಿ ಬಂದ್ಬಿಟ್ಟು ಅತಿ ಬೇಗ ಯಾವ ನಿರ್ಣಯವನ್ನು ತೆಗೆದುಕೊಳ್ಳಬೇಡಿ, ಅಂದ್ರೆ ಸಡನ್ ಆಗಿ ಯಾವ ಡೆಸಿಷನ್ ತಗೊಳಕ್ ಹೋಗ್ಬೇಡಿ. ಆಮೇಲೆ ಮೂರನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಮಾನಸಿಕದ ಒಂದು ಏನ್ ಆರೋಗ್ಯ ಇದೆಯೋ ಅದನ್ನ ನೀವು ನೋಡ್ಕೊಳ್ಳಿ. ಅಂದ್ರೆ ನಿಮ್ಮ ಆರೋಗ್ಯದ ಮೇಲೆ ಏನೋ ಪರಿಣಾಮ ಆಗದಂತೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನಾಲ್ಕನೇದಾಗಿ ಬಂದು ನಮ್ಗೆ ಬೇಡವಾದ ವಿಚಾರದಿಂದ ದೂರ ಇದ್ದು ಬಿಡೋಣ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ. ಆ ವಿಚಾರ ನಮ್ಗೆ ಬೇಡಾಗಿತ್ತ ಅಂದ್ರೆ ಅದು ನಮ್ಗೆ ಸಂಬಂಧ ಇಲ್ವಾ, ಇಲ್ಲ ಅಂತಂದ್ರೆ ನಾವು ಬಿಟ್ಬಿಡ್ಬೇಕು. ನಮ್ಗೆ ಆ ಒಂದು ವಿಚಾರದ ಸಂಬಂಧನೇ ಇಲ್ಲ ಆ ವಿಚಾರ ಅಂತಂದ್ರೆ ಅದನ್ನ ನಾವು ಮಾತಾಡಿನೂ ವೇಸ್ಟ್ ಅಂತ ಅನ್ಕೊಂಡು ನಾವು ಆ ವಿಚಾರವನ್ನ ಬಿಟ್ಬಿಡ್ಬೇಕು. ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಸಂತೋಷಕ್ಕಾಗಿ ಬೇರೆಯವರನ್ನ ಅವಲಂಬನೆ ಮಾಡ್ಕೊಳ್ಬೇಡಿ. ಯಾಕಂತಂದ್ರೆ ನಿಮ್ಮ ಸಂತೋಷ ಅವ್ರ ಹತ್ರ ಇರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರ ಮೇಲೆ ಯಾವುದೇ ಅವಲಂಬನೆ ಆಗ್ಬೇಡಿ. ಹೇಗೆ ಒಂದು ನೀರು ಹರಿಯುವಾಗ ಕಸ ಕಡ್ಡಿ ಏನೇ ಬರಲಿ ಅದನ್ನೆಲ್ಲ ದೋಚ್ಕೊಂಡು ಹೋಗುತ್ತಲ್ವಾ, ಅದು ಒಂದು ದಡಕ್ಕೆ ಸೇರುತ್ತಲ್ವಾ, ಅದೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು, ಅದೇ ತರ ನಾವು ಕೂಡ ನಮ್ಮ ಒಂದು ಜೀವನದಲ್ಲಿ ಆಗುವ ಒಂದು ಅವಮಾನಗಳಿರ್ಲಿ, ನೋವು ಇರ್ಲಿ, ಕಷ್ಟಗಳಿರ್ಲಿ, ಏನೇ ಬರಲಿ ಅವುಗಳನ್ನ ಎಲ್ಲಾನು ನಾವು ಅನುಸರಿಸ್ಕೊಂಡು ಹೋಗ್ಬೇಕು. ಈ ಒಂದು ಜನ್ಮದಲ್ಲಿ ನಾವು ಏನ್ ಮಾಡಿರ್ತೀವೋ ಅದೇ ನಮ್ಗೆ ಪ್ರತಿಫಲವಾಗಿ ಸಿಗುತ್ತೆ. ಅಂದ್ರೆ ನಾವು ಏನೇ ಕೆಟ್ಟ ಕೆಲಸ ಮಾಡಿದ್ರೆ ಅದೇ ನಮ್ಗೆ ರಿಟರ್ನ್ ಬ್ಯಾಕ್ ಆಗುತ್ತೆ. ಇದಕ್ಕೆ ಕರ್ಮ ಫಲ ಅಂತ ಹೇಳ್ತಾರೆ. ಅಂದ್ರೆ ನಾವು ಕೆಟ್ಟದ್ ಮಾಡಿದ್ರೆ ನಮ್ಗೆ ಕೆಟ್ಟದ್ದೇ ಸಿಗುತ್ತೆ, ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೆ ಒಳ್ಳೇದ್ ಸಿಗುತ್ತೆ. ಕರ್ಮ ರಿಟರ್ನ್ಸ್ ಬ್ಯಾಕ್ ಅಂತ ಹೇಳ್ತಾರೆ. ಸೊ ಅದು ನಮ್ಗೆ ರಿಟರ್ನ್ ಆಗುತ್ತೆ. ನೀವು ಜೀವನದಲ್ಲಿ ಏನ್ ಬಯಸ್ತಾ ಇದ್ದೀರೋ ಅದು ನಿಮ್ ಹತ್ರ ಬರುತ್ತೆ, ಇಲ್ಲ ಅಂತಲ್ಲ. ಅದು ಕೂಡ ನಿಮ್ಮನ್ನ ಹುಡುಕ್ತಾ ಇರುತ್ತೆ, ನೀವು ಆಸೆ ಪಟ್ಟಿದ್ದು ನಿಮ್ಮನ್ನ ಹುಡುಕ್ತಾ ಇರುತ್ತೆ. ಆದ್ರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಯಾರ್ಯಾರ ವಿರುದ್ಧ ನಾವು ಏನೇನ್ ಕೆಟ್ಟ ಒಂದು ವಿಚಾರಗಳನ್ನ ಕೆಟ್ಟದಾಗಿ ಯೋಚನೆಗಳನ್ನ ಮಾಡಿದೀವೋ ಆ ಒಂದು ನಿರ್ಧಾರ ಏನಿದೆಯೋ ಅದು ಭಗವಂತನ ಹತ್ರ ಇರುತ್ತೆ, ಅದು ನಮ್ಮ ಹತ್ರ ಇರಲ್ಲ. ಸೊ ಅದಕ್ಕೋಸ್ಕರ ನಾವು ಬೇರೆದವ್ರಿಗೆ ಕೆಟ್ಟದನ್ನ ಯಾವಾಗೂ ಕೂಡ ಮಾಡೋಕೆ ಹೋಗಬಾರ್ದು. ಯಾಕಂದ್ರೆ ನಾವು ಏನು ಮಾಡ್ತೀವೋ ಅದೇ ನಮಗೆ ಸಿಗುತ್ತೆ ಜೀವನದಲ್ಲಿ. ಪದೇ ಪದೇ ನಮಗೆ ನೋವು ಆಗ್ತಾ ಇದ್ರೆ ಸೊ ನಾ ಹೇಳಿದ ಒಂದಿಷ್ಟು ಟಿಪ್ಸ್ಗಳನ್ನ ಅವೆಲ್ಲಗಳನ್ನ ಫಾಲೋ ಮಾಡಿದ್ರೆ ನೀವು ಅದನ್ನ ತಲೆಗೆ ಹಾಕೊಳ್ಳೋ ಅವಶ್ಯಕತೆನೂ ಇಲ್ಲ, ಅದರಿಂದ ನೀವು ದೂರನೂ ಇರ್ಬೋದು. ಸೊ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆಯದು. ಸೊ ಇಷ್ಟು ಹೇಳಿ ವಿಡಿಯೋನ ಎಂಡ್ ಮಾಡ್ತೇನೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ದಯವಿಟ್ಟು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಫ್ರೆಶ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ, ಅವಾಗ ನಾನು ಯಾವ ವಿಡಿಯೋ ಹಾಕಿರ್ತೀನೋ ಮೊದಲು ನಿಮಗೆ ಬಂದು ರೀಚ್ ಆಗುತ್ತೆ. ಸೊ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಒಂದು ಕಮೆಂಟ್ ಹಾಕೋದನ್ನು ಮರೆಯೋಕ್ಕೆ ಹೋಗಬೇಡಿ. ಸೊ ಬೈ ಬೈ ಸ್ನೇಹಿತರೆ.